जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಜನಪ ಮೆಚ್ಚಿದಿರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿತಾದರಿಪರುಂಟೇನು ಲೋಕದೊಳು. ಅನವರತ ನೆನೆವರನು ಅನಂತಾಸನಮೆ ಮೊದಲಾದ ಆಲಯದೊಳಿಟ್ಟು ಅಣುಗನಂದದಲವರ ವಶನಾಗುವ ಮಹಾಮಹಿಮಾ. ಈ ಪದ್ಯದ ಚಿಂತನೆಯನ್ನು ನಾವು ನಿನ್ನೆ ದಿನ ಸಾಕಷ್ಟು ವಿಸ್ತಾರವಾಗಿ ಮಾಡಿದ್ದೇವೆ. ಭಗವಂತ ಅವನ ನಿಸ್ವಾರ್ಥವಾದ ಕರುಣೆ, ನಿಸ್ವಾರ್ಥವಾದ ಪ್ರೀತಿ ಭಕ್ತನದು. ಭಗವಂತ ಪ್ರೀತನಾದರೆ ಸಾಕು. ಹೀಗೆ ಭಗವಂತನ ಪ್ರೀತಿಗಾಗಿ ತನ್ನ ಸರ್ವಸ್ವವನ್ನು ತಾನು ಒಪ್ಪಿಸಿಕೊಂಡ್ರೆ ಭಗವಂತ ತಾನು ತನ್ನನ್ನು ಭಕ್ತರಿಗೆ ಒಪ್ಪಿಸಿಕೊಳ್ತಾನೆ. ಸಾಮಾನ್ಯವಾಗಿ ಲೋಕದ ಪ್ರೀತಿ ಹೇಗಿರ್ತದೆ, ಭಗವಂತನ ಪ್ರೀತಿ ಹೇಗಿರ್ತದೆ ಅಂದರೆ, ಸಾಮಾನ್ಯವಾಗಿ ಲೋಕದಲ್ಲಿ ಪ್ರೀತಿ ನಾವು ಯಾವುದನ್ನು ಮಾಡ್ತೇವೆ ಆಲೋಚನೆ ಮಾಡಿದರೆ, ಯಾವುದರಿಂದ ನಮಗೆ ಸುಖ ಅಂತ ಅನ್ನಿಸ್ತದೋ ಅದನ್ನು ಪ್ರೀತಿಸ್ತೇವೆ. ಯಾಜ್ಞವಲ್ಕ್ಯರು ತಾವು ತಮ್ಮ ಹೆಂಡತಿಯರಿಗೆ ಹೇಳುವಾಗ ಒಂದು ಮಾತು ಹೇಳಿದ್ದನ್ನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ನಾವು ನೋಡ್ತೇವೆ. ಅಲ್ಲಲ್ಲಿ ಉಪನಿಷತ್ತು, ಮಹಾಭಾರತ, ರಾಮಾಯಣ, ಭಾಗವತ ಆ ವಿಚಾರಗಳನ್ನು ನೋಡಬೇಕು. ಏಕೆಂದರೆ ಹರಿಕಥಾಮೃತ ಸಾರ ಅಂದರೆ ಇದು ವೇದ, ಉಪನಿಷತ್ತು, ಸಕಲ ಸತ್ಶಾಸ್ತ್ರಗಳ ಸಾರ ಅನ್ನುವುದನ್ನು ನಾವು ನೋಡಿದ್ದೇವಲ್ವಾ. ಹಾಗಾಗಿ ಅಲ್ಲಲ್ಲಿ ಆ ವಿಚಾರಗಳನ್ನು ನಾವು ಹೊಂದಿಸಿಕೊಂಡು ಹರಿಕಥಾಮೃತ ಸಾರವನ್ನು ನೋಡಬೇಕಾಗ್ತದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ತನ್ನ ಹೆಂಡತಿಯರನ್ನು ಕುರಿತು ಮಾತನಾಡುವ ಮಾತು. ಅಪಾರವಾದ ಸಂಪತ್ತು, ಅದನ್ನು ಹೆಂಡತಿಯರಿಗೆ ನೀವು ತಗೊಳ್ರಿ, ನಾನಿನ್ನು ವಿರಕ್ತನಾಗಿ ಹೋಗ್ತೇನೆ ಅಂತ ಅಲ್ಲಿ ಹೇಳುವ ಮಾತು. ನವಾ ಅರೇ ಪತ್ಯುಃ ಕಾಮಾಯ ಪತಿಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ ಅಂತ. ನವಾ ಅರೇ ಜಾಯಾಯೈ ಕಾಮಾಯ ಜಾಯಾ ಪ್ರಿಯಾ ಭವತಿ, ಕಿಂತು ಆತ್ಮನಸ್ತು ಕಾಮಾಯ ಪತಿ ಜಾಯಾ ಪ್ರಿಯಾ ಭವತಿ. ನವಾ ಅರೇ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ, ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾ ಭವಂತಿ. ನವಾ ಅರೇ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ವಿತ್ತಂ ಪ್ರಿಯಂ ಭವತಿ. ಹೀಗೆಲ್ಲ ನವಾ ಅರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಹೀಗೆಲ್ಲ ಯಾಜ್ಞವಲ್ಕ್ಯರು ಉದ್ಗಾರ ತೆಗೆದು ಹೇಳ್ತಾರೆ. ನಾವು ಲೋಕದಲ್ಲಿ ಪ್ರೀತಿಸ್ತೇವೆ. ಸಾಮಾನ್ಯವಾಗಿ ಒಂದು ಗಂಡು ಒಂದು ಹೆಣ್ಣು ಪ್ರೀತಿಸ್ತದೆ. ಗಂಡು ಹೆಣ್ಣನ್ನು ಪ್ರೀತಿ ಮಾಡುವುದಾಗಲಿ, ಹೆಣ್ಣು ಗಂಡನ್ನು ಪ್ರೀತಿ ಮಾಡುವುದಾಗಲಿ, ಇಬ್ಬರ ಪ್ರೀತಿಯಲ್ಲಿ ಕೂಡ ಸ್ವಾರ್ಥ ಉಂಟು ಅಂತಾರೆ ಯಾಜ್ಞವಲ್ಕ್ಯರು. ನಿಸ್ವಾರ್ಥವಾದ ಪ್ರೀತಿ ಅದಲ್ಲ. ಗಂಡು ಹೆಣ್ಣನ್ನು ಪ್ರೀತಿಸ್ತಾನೆ, ಹೆಣ್ಣು ಗಂಡನ್ನು ಪ್ರೀತಿಸ್ತಾರೆ. ಅದು ನಿಸ್ವಾರ್ಥವಾದ ಪ್ರೀತಿಯಲ್ಲ. ಪತ್ಯುಃ ಕಾಮಾಯ ಪತಿಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಅಂತಾರವರು. ಗಂಡನನ್ನು ಪ್ರೀತಿ ಮಾಡುವುದಕ್ಕಾಗಿ ಪ್ರೀತಿ ಅಲ್ಲ, ಅವನಿಂದ ನನಗೆ ಸುಖ ಅನ್ನುವ, ತನ್ನ ಸುಖಕ್ಕೆ ಕಾರಣನಾಗಿದ್ದಾನೆ ಅನ್ನುವ ಕಾರಣಕ್ಕೆ ಪತಿಯನ್ನು ಪ್ರೀತಿ ಮಾಡ್ತಾಳೆ. ಹೆಂಡತಿ ಗಂಡನನ್ನು ಪ್ರೀತಿ ಮಾಡುವಲ್ಲಿ ಪ್ರೀತಿಗಾಗಿ ಪ್ರೀತಿ ಅಲ್ಲದು. ಆ ಪ್ರೀತಿ ಯಾಕಾಗಿ? ಅವನಿಂದ ನನಗೆ ಸುಖ ದೊರೆಯುತ್ತದೆ, ನಾನು ಬಯಸಿದ್ದು ನನಗೆ ಅವನಿಂದ ಸಿಗ್ತದೆ, ನಾನು ಬಯಸಿದ್ದನ್ನು ಅವನು ಕೊಡ್ತಾನೆ ಅನ್ನುವ ಕಾರಣಕ್ಕೆ ಅವನನ್ನು ಹೆಂಡತಿ ಪ್ರೀತಿ ಮಾಡ್ತಾಳೆ. ಆದ್ದರಿಂದ ಬಯಸಿದ್ದು ಸಿಗದೆ ಹೋದಾಗ ಪ್ರೀತಿ ನಿಂತು ಹೋಗ್ತದೆ, ದ್ವೇಷ ಜಗಳ ಆಗ್ತದೆ ಸಂಸಾರದಲ್ಲಿ. ಕಾರಣ ಏನು? ತಾನು ಬಯಸಿದ್ದು ಸಿಗಲಿಲ್ಲ ಅನ್ನುವ ಕಾರಣ ಇಷ್ಟೇ ಅಲ್ವಾ. ತಾನು ಬಯಸಿದ್ದೆಲ್ಲ ಸಿಗ್ತಾ ಹೋದಾಗ ಪ್ರೀತಿ ಮಾಡ್ತಾಳೆ. ಬಯಸಿದ್ದು ಸಿಗದೆ ಹೋಗುವಾಗ ಪ್ರೀತಿ ಹೊರಟು ಹೋಗ್ತದೆ, ಜಗಳ ಶುರುವಾಗ್ತದೆ ಸಂಸಾರದಲ್ಲಿ. ಹಾಗೆಯೇ ಗಂಡು ಹೆಣ್ಣನ್ನು ಕೂಡ ಪ್ರೀತಿಸುವಲ್ಲಿ ಹೆಂಡತಿಗಾಗಿ ಹೆಂಡತಿಯನ್ನು ಪ್ರೀತಿ ಮಾಡಲ್ಲ ಗಂಡ. ಹೆಂಡತಿಯನ್ನು ಪ್ರೀತಿ ಮಾಡುವಲ್ಲಿಯೂ ಕೂಡ ಇವಳಿಂದ ನನಗೆ ಸುಖ,
ಅನ್ನುವ ಸ್ವಾರ್ಥದಲ್ಲಿಯೇ ಹೆಂಡತಿಯನ್ನು ಗಂಡ ಪ್ರೀತಿ ಮಾಡ್ತಾನೆ. ಇವನಿಂದ ನನಗೆ ಬಯಸಿದ್ದು ಸಿಗ್ತದೆ, ಇವನಿಂದ ನನಗೆ ಸುಖ ಅಂತ ಹೆಣ್ಣು ಪ್ರೀತಿ ಮಾಡ್ತದೆ. ನಿಸ್ವಾರ್ಥವಾದ ಪ್ರೀತಿ ಅದು ಅಲ್ಲ. ಯಾವುದರಿಂದ ನಮಗೆ ಸುಖವೋ ಅದನ್ನು ಪ್ರೀತಿಸ್ತೇವೆ. ಗಂಡು ಹೆಣ್ಣು ಸೇರಿ ಪ್ರೀತಿ ಮಾಡುವುದು ಮಕ್ಕಳನ್ನು ಪ್ರೀತಿ ಮಾಡುವಲ್ಲಿ ಕೂಡ ತಂದೆ ತಾಯಿಗಳಿಗೆ ಏನೋ ಒಂದು ಥರದ ಸ್ವಾರ್ಥ ಇರ್ತದೆ. ನವಾ ಅರೆ ಪುತ್ರಾಣಾಂ ಕಾಮಾಯ ಪುತ್ರ ಪ್ರಿಯ ಭವಂತಿ. ಉದ್ಗಾರ ತೆಗಿತಾರೆ ಯಾಜ್ಞವಲ್ಕ್ಯರು. ಮಕ್ಕಳನ್ನು ತಂದೆ ತಾಯಿಗಳು ಪ್ರೀತಿಸ್ತಾರೆ. ಮಕ್ಕಳ ಪ್ರೀತಿಗಾಗಿ ಅಲ್ಲ, ಮಕ್ಕಳನ್ನು ಪ್ರೀತಿಸುವಲ್ಲಿ, ಅವರು ಬಯಸಿದ್ದನ್ನು ಕೊಡಿಸುವಲ್ಲಿ, ಅವರನ್ನು ಪ್ರೀತಿ ಮಾಡಿ ಬೆಳೆಸುವಲ್ಲಿ ಏನೋ ಒಂದು ಥರದ ಸ್ವಾರ್ಥ ಯಾವುದೋ ಒಂದು ಮೂಲೆಯಲ್ಲಿ ಕಾಡ್ತಿರ್ತದೆ ತಂದೆ ತಾಯಿಗಳಿಗೆ. ಏನು ಸ್ವಾರ್ಥ? ತಾಯಿಯ ಪ್ರೀತಿಯಲ್ಲಿ ಸ್ವಾರ್ಥ ಕಾಣೋಲ್ಲ. ನಿಜವಾಗಿ ನಿಸ್ವಾರ್ಥವಾದ ಪ್ರೀತಿ ಅಂತಾರೆ. ಆದರೆ ತಾಯಿಯ ತಂದೆಯ ಪ್ರೀತಿಯಲ್ಲಿ ಕೂಡ ಒಂದು ಥರದ ಸ್ವಾರ್ಥ ಇರ್ತದೆ. ಏನದು ಸ್ವಾರ್ಥ? ಮುಂದೆ ನನ್ನ ಮುಪ್ಪಿನಲ್ಲಿ ನನಗೊಂದು ತುತ್ತು ಹಾಕಿ ಸಂರಕ್ಷಣೆ ಮಾಡಿಯಾನು ಅನ್ನುವ ಯಾವುದೋ ಒಂದು ಮನಸ್ಸಿನ ಸುಪ್ತ ಮನಸ್ಸಿನ ಮೂಲೆಯಲ್ಲಿ ಒಂದು ಸ್ವಾರ್ಥ ತುಂಬಿರ್ತದೆ. ನನ್ನ ಮುಪ್ಪಿನಲ್ಲಿ ನನ್ನ ಕೈ ಹಿಡಿದು ನಡೆಸ್ಯಾನು, ನನ್ನ ಮುಪ್ಪಿನಲ್ಲಿ ಒಂದು ತುತ್ತು ಅನ್ನ ಹಾಕ್ಯಾನು ಅನ್ನುವ ಸ್ವಾರ್ಥದಿಂದಲೇ ಮಕ್ಕಳನ್ನು ಪ್ರೀತಿ ಮಾಡತಕ್ಕಂಥ ನಿಸ್ವಾರ್ಥವಾದ ಪ್ರೀತಿ ಅಲ್ಲಿ ಕೂಡ ಇಲ್ಲ. ನನ್ನ ಮುಪ್ಪಿನಲ್ಲಿ ಇವನು ಸಹಕರಿಸ್ಯಾನು ಅನ್ನುವ ಸ್ವಾರ್ಥ. ತಂದೆ ತಾಯಿ, ಗಂಡ ಹೆಂಡತಿ, ಆ ಗಂಡನ ಪ್ರೀತಿಯಲ್ಲಿ ಹೆಂಡತಿ ಪ್ರೀತಿಯಲ್ಲಿ ಪರಸ್ಪರ ಸ್ವಾರ್ಥಗಳು. ಅವರಿಬ್ಬರೂ ಕೂಡಿದಾಗ ಹುಟ್ಟಿದ ಮಗುವಿನಲ್ಲಿ ಇಬ್ಬರದೂ ಸ್ವಾರ್ಥದ ಪ್ರೀತಿ. ಈ ಮೂರು ಜನ ಪ್ರೀತಿಸುವ ದುಡ್ಡನ್ನು ಪ್ರೀತಿ ಮಾಡ್ತಾರೆ. ನವಾ ಅರೇ ವಿಟ್ಟಸ್ಯ ಕಾಮ್ಯಾಯ ವಿಟ್ಟಂ ಪ್ರಿಯಂ ಭವತಿ. ದುಡ್ಡಿಗಾಗಿ ದುಡ್ಡನ್ನು ಪ್ರೀತಿ ಮಾಡೋದಲ್ಲ. ದುಡ್ಡಿನಿಂದ ನಾವು ಬಯಸಿದ್ದನ್ನು ಪಡೆಯಬಹುದು, ದುಡ್ಡಿದ್ರೆ ಏನು ಬೇಕಾದರೂ ನಾವು ಸುಖ ಪಡಬಹುದು ಅನ್ನುವ ಕಾರಣಕ್ಕಾಗಿ ದುಡ್ಡು ಬೇಕು ಅಂತ ದುಡ್ಡನ್ನು ಪ್ರೀತಿಸ್ತಾನೆ ಮನುಷ್ಯ. ನವಾರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯ. ಹೀಗೆ ಲೋಕದಲ್ಲಿ ಯಾವುದನ್ನೇ ನಾವು ಪ್ರೀತಿಸ್ತೀವಾದರೆ ಅದರಿಂದ ನಮಗೇನೋ ಒಂದು ಥರದ ಸುಖ ಆಗ್ತಿರಬೇಕು. ಯಾವುದರಿಂದ ಸುಖ ಅಂತ ತಿಳ್ಕೊಂಡಾನೋ ಅದನ್ನು ತಾನು ಪ್ರೀತಿಸ್ತಾನೆ ಹೊರತು ಅದರಿಂದ ಏನೂ ಲಾಭ ಇಲ್ಲ ಅಂದರೆ ಅದನ್ನು ಯಾರೂ ಪ್ರೀತಿಸಲ್ಲ. ಲೋಕದ ರೀತಿ ಪ್ರೀತಿ ಹೀಗಿರ್ತದೆ ಅಂತಾರೆ ಯಾಜ್ಞವಲ್ಕ್ಯರು ಹೇಳುವಾಗ. ದಾರಿಯಲ್ಲಿ ಹೊರಟಿರ್ತಾನೆ, ಒಂದು ಉಂಗುರ ಬಂಗಾರದ ತುಂಡು, ಒಂದು 100 ರೂಪಾಯಿ ನೋಟು ಅಲ್ಲಿ ದಾರಿಯಲ್ಲಿ ಬಿದ್ದಿತ್ತು. ತಕ್ಷಣ ತಗೊಂಡು ಯಾರಾದರೂ ನೋಡ್ತಾರೋ ಅಂತ ಅವಸರದಲ್ಲಿ ತಗೊಂಡು ತಾನು ಜೇಬಿಗೆ ಇಟ್ಟುಕೊಳ್ತಾನೆ. ಯಾಕೆ? ಅದರಿಂದ ನನಗೆ ಸುಖ ಅನ್ನೋದನ್ನು ಕಂಡಿದ್ದಾನೆ. ದಾರಿಯಲ್ಲಿ ಹೋಗುವಾಗ ಆ 100 ರೂಪಾಯಿ ನೋಟು ಮಾತ್ರ ಬಿದ್ದಿತ್ತು. ದಾರಿಯಲ್ಲಿ ಬೇಕಾದಷ್ಟು ಪದಾರ್ಥಗಳು ಬಿದ್ದಾವೆ. ಅವು ಯಾವ ಪದಾರ್ಥಗಳನ್ನು ನೋಡಲ್ಲ, ಅದು ಯಾವುದೂ ತೊಗೊಂಡು ಜೇಬಿನಲ್ಲಿ ಹಾಕ್ಕೊಳ್ಳಲ್ಲ. ಯಾಕೆ? ಅದರಿಂದ ಸುಖ ಕಂಡಿಲ್ಲ. ದುಡ್ಡು ಬಂಗಾರ ಬಿದ್ದಿದ್ರೆ ಅದರಿಂದ ಸುಖ ಅಂತ ಕೊಟ್ಟು ಅದನ್ನು ಹೆಕ್ಕಿ ಜೇಬಿನಲ್ಲಿ ಹಾಕ್ಕೊಳ್ತಾನೆ. ಅದರಿಂದ ಯಾವುದನ್ನು ಪ್ರೀತಿಸ್ತಾನೆ? ಯಾವುದರಿಂದ ನನಗೆ ಸುಖ ಆದೀತು, ನನ್ನ ಇಷ್ಟಾರ್ಥವನ್ನು ಪಡೆಯಬಹುದು ಅಂತ ಚಿಂತಿಸ್ತಾನೋ ಅದನ್ನು ಪ್ರೀತಿಸ್ತಾನೆ. ಲೋಕದಲ್ಲಿ ಮನುಷ್ಯನ ಸ್ವಭಾವ ಹೀಗೆ. ಪ್ರೀತಿಸುವಲ್ಲಿ ಒಂದು ಸ್ವಾರ್ಥ, ಪ್ರೀತಿಗಾಗಿ ಪ್ರೀತಿ ಅಂತಿಲ್ಲ. ಹಾಗೆ ಪ್ರೀತಿಗಾಗಿ ಪ್ರೀತಿ ನಮಗೆ ಲೋಕದಲ್ಲಿ ಕಾಣಲ್ಲ. ಸ್ವಾರ್ಥದ ಪ್ರೀತಿ ಎಲ್ಲಿ ಹೋದರೂ ಕೂಡ ಕಾಣುವುದು ಸ್ವಾರ್ಥದ ಪ್ರೀತಿ. ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಸ್ತಾರೆ ಅಂದರೂ ಕೂಡ ನಾವು ಕೇಳಿದ್ದನ್ನು ಕೊಡ್ತಾರೆ ಅಂತ, ಕೇಳಿದ್ದನ್ನು ಕೊಡದೆ ಆದಾಗ ಜಗಳಾಡಿ ಮನೆ ಬಿಟ್ಟು ಹೋಗುವ ಅನೇಕ ದೃಷ್ಟಾಂತಗಳನ್ನು ನಾವು ನೋಡ್ತೇವೆ. ಹೀಗೆ ಪ್ರತಿಯೊಂದು ಪ್ರೀತಿಯಲ್ಲಿ ಯಾವುದೋ ಒಂದು ಥರದ ಸ್ವಾರ್ಥ ಲೋಕದ ಪ್ರೀತಿಯಲ್ಲಿ ಕಾಣ್ತದೆ. ಆದರೆ ಭಗವಂತನ ಪ್ರೀತಿ, ಭಕ್ತರು ಭಗವಂತನಿಗಿರತಕ್ಕಂತಹ ಪರಸ್ಪರ ಪ್ರೀತಿ ಎಷ್ಟು ಅಪಾರವಾಗಿರತಕ್ಕಂಥದ್ದು ಅಂದರೆ ಅದು ಅವಿನಾಭಾವ. ಅವನು ಪ್ರೀತಿಪಟ್ಟು ತನ್ನ ಮನೆಯಲ್ಲಿ ಅವರನ್ನು ಇಟ್ಕೊಂಡ್ಬಿಟ್ಟ ಅಂದರೆ, ಪ್ರೀತಿಯಿಂದ ಭಗವಂತನ ಆರಾಧನೆ ಮಾಡಿ ಮೋಕ್ಷದಲ್ಲಿ ಭಕ್ತರು ಹೋಗಿ ಕೂತು ಬಿಟ್ಟರು ಅಂದರೆ ಅದು ಅನಂತ ಕಾಲದವರೆಗೆ. ಅದು ಮತ್ತೆ ಬಿದ್ದೋಯ್ತು ಅಂತಿಲ್ಲ, ಅಥವಾ ಯಾವುದೋ ಸ್ವಾರ್ಥಕ್ಕಾಗಿ ಆ ಪ್ರೀತಿ ಅಂತಿಲ್ಲ. ಆ ಪ್ರೀತಿ ಯಾವ ಸ್ವಾರ್ಥ ಇಲ್ಲ. ಭಗವಂತನಿಗೆ ಭಕ್ತರನ್ನು ಪ್ರೀತಿಸಿ ಏನಾಗಬೇಕಾಗಿದೆ? ಪರಿಪೂರ್ಣನಾದ ಭಗವಂತನಿಗೆ, ಆಪ್ತಕಾಮನಾದ ಭಗವಂತನಿಗೆ ಬಯಕೆಯೇ ಇಲ್ಲ. ಯಾವ ಬಯಕೆಗಾಗಿ ಪ್ರೀತಿ ಮಾಡಬೇಕಾಗಿಲ್ಲ. ಅವನು ಪ್ರೀತಿ ತೋರಿಸಿ, ಕರುಣೆ ತೋರಿಸಿ ಭಕ್ತರಿಗೆ ಅವನಿಗೇನಾದರೂ ಲಾಭ ಆಗ್ತದೆ ಪ್ರೀತಿಸ್ತಾನೆ? ಇಲ್ಲ, ಅವನಿಗೇನು ಲಾಭ ಆಗಬೇಕಾಗಿಲ್ಲ.
ಅವನಿಗೆ ಯಾವ ಸ್ವಾರ್ಥ ಇಲ್ಲ, ಆದರೂ ಭಕ್ತರನ್ನು ಪ್ರೀತಿಸ್ತಾನೆ. ನಿಸ್ವಾರ್ಥವಾದ ಪ್ರೀತಿ. ಇದು ಲೋಕದಲ್ಲಿ ನಮಗೆ ನೋಡಲಿಕ್ಕೆ ಎಲ್ಲೂ ಸಿಗಲ್ಲ. ಶ್ರೀಮದ್ ಭಾಗವತದಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಚತುರ್ಥ ಸ್ಕಂದದಲ್ಲಿ ಧ್ರುವ ಭಗವಂತನನ್ನು ಪ್ರಾರ್ಥಿಸುವಾಗ ಭಗವಂತನ ಪ್ರೀತಿ ಅಂಥದ್ದು ಅನ್ನುವಲ್ಲಿ ಸ್ತೋತ್ರ ಮಾಡುವಾಗ ಹೇಳ್ತಾನೆ, ಹಿಂದೆ ಹೇಳಿದಂತೆ ಅವನು ಹೇಳುವ ಮಾತು, ತಾಯಿಯ ಪ್ರೀತಿಯಲ್ಲಿಯೂ ಕೂಡ ಏನೋ ಒಂದು ಥರದ ಸುತ್ತ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನನ್ನ ಮುಪ್ಪಿನಲ್ಲಿ ಇವನು ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಸ್ವಾರ್ಥ ತಾಯಿಯ ಪ್ರೀತಿಯಲ್ಲೂ ಕಾಣ್ತದೆ. ಆದರೆ ಇಂತಹ ನಿಸ್ವಾರ್ಥವಾದ ಪ್ರೀತಿ ಲೋಕದಲ್ಲಿ ನಾವು ಕಾಣ್ತೇವಾದರೆ ಗೋವಿನಲ್ಲಿ ಅಂತಾನೆ. ಗೋವು ತನ್ನ ಕರುವನ್ನು ಹುಡುತ್ತಾ ಇರಲಿಕ್ಕೆ ಮೈನಕ್ಕಿ ಅದಕ್ಕೆ ಹಾಲು ಕುಡಿಸಿ ಸಂತೋಷಪಡಿಸುತ್ತದೆ. ಆ ತಾಯಿ ಗೋವು ಕರುವನ್ನು ರಕ್ಷಣೆ ಮಾಡುವಲ್ಲಿ ಏನು ಕಾಣ್ತೇವೆ, ಆ ಪ್ರೀತಿ ಮಾತ್ರ ನಿಸ್ವಾರ್ಥವಾದದ್ದು. ಅದು ಗೊತ್ತುಂಟು, ಇದು ದೊಡ್ಡದಾಯಿತು, ಇದು ಹಾಲು ಹಿಂಡ್ಲಿಕ್ಕೆ ಶುರು ಮಾಡ್ತೀವಿ, ಯಾರಿಗೋ ಇದನ್ನು ಮಾರಾಟ ಮಾಡಿಬಿಡ್ತಾರೆ, ಇದು ನನ್ನನ್ನು ಬಿಟ್ಟು ಹೋಗ್ತದೆ, ಇದು ನನ್ನನ್ನು ರಕ್ಷಣೆ ಮಾಡೋದಲ್ಲ. ಆದರೂ ಅದು ಪ್ರೀತಿ ಮಾಡ್ತದೆ. ಯಾಕೆ? ಅದು ನಿಸ್ವಾರ್ಥವಾದ ಪ್ರೀತಿ. ಗೋವಿನಲ್ಲಿ ಮಾತ್ರ ವಾಶ್ರೇವ ವತ್ಸಕತರುಂ ಅಂತಾನೆ ಧ್ರುವ ಹೇಳುವಾಗ. ವಾಶ್ರೇವ ಗೋವು ಆ ಕರುವನ್ನು ಪ್ರೀತಿಸುವಲ್ಲಿ ಮಾತ್ರ ನಿಸ್ವಾರ್ಥವಾದ ಪ್ರೀತಿಯನ್ನು ನಾವು ಲೋಕದಲ್ಲಿ ಕಾಣ್ತೇವೆ. ಹಾಗೆ ಭಗವಂತನ ಪ್ರೀತಿ ನಿಸ್ವಾರ್ಥವಾದದ್ದು. ಭಕ್ತರನ್ನು ಪ್ರೀತಿಸಿ ಅವನಿಗೇನಾಗಬೇಕಾಗಿಲ್ಲ. ಆದರೂ ಭಕ್ತರು ಮಾಡಿದ ಸೇವೆಗೆ ಸಂತುಷ್ಟನಾಗಿ ಅವರಿಗೆ ಮೋಕ್ಷದಲ್ಲಿಟ್ಟು ಅವರ ವಶನಾಗಿ ತಾನಿದ್ದಾನೋ ಅನ್ನುವಂತೆ ಅವರ ವಶನಾಗಿ ಅಣುಗನಂದಲಿ, ಅಣುಗನಂದಲಿ ಅಂತಾರೆ. ಅಣುಗ ಅಂದರೆ ಅನುಸೃತ್ಯ ಗಚ್ಚತಿ, ನಮ್ಮನ್ನು ಅನುಸರಿಸಿ ನಡೀತಾನೆ. ಭಕ್ತರಿಗೆ ವಿರುದ್ಧ ಆಗುವಂತೆ ನಡೆಯೋದೇ ಇಲ್ಲ ಭಗವಂತ. ಏನು ಮಾಡಿಸುವುದರಿಂದ ಅವರಿಗೆ ಆನಂದ ಆಗ್ತಾರೋ ಅಂಥ ಆನಂದವನ್ನು ಕೊಟ್ಟು ಅವರ ವಶನೋ ಅನ್ನುವಂತೆ ಅವರಿಗೆ ವಶನಾಗಿ ಅವರು ಬಯಸಿದ್ದನ್ನು ಅವರಿಗೆ ಕೊಡ್ತಾ, ಏನು ಬಯಸಿದರೆ ಮೋಕ್ಷದಲ್ಲಿ ಸಿಗಲ್ಲ, ಇಂಥದ್ದು ಸಿಗಲಿಲ್ಲ ಅಂತಿಲ್ಲ, ಬಯಸಿದ ಸರ್ವಸ್ವವೂ ಅವರಿಗೆ ದೊರೆಯುತ್ತದೆ, ಅದೇ ಮೋಕ್ಷ. ಇಂತಹ ಮೋಕ್ಷವನ್ನು ಕೊಟ್ಟು ಅವರ ವಶನಾಗಿ ತಾನು ಅವರ ವಶದಲ್ಲಿದ್ದು ಅವರನ್ನು ಆನಂದಪಡಿಸ್ತಾನಲ್ಲ. ಈ ಭಗವಂತ ತೋರಿಸುವ ಪ್ರೀತಿ, ಭಕ್ತರ ಮೇಲೆ ಭಗವಂತ ತೋರಿಸುವ ಪ್ರೀತಿ, ಇದು ನಿಸ್ವಾರ್ಥವಾದ ಪ್ರೀತಿ. ಹೀಗೆ ಭಗವಂತನ ಪ್ರೀತಿ ಕರುಣೆ ಎಷ್ಟು ನಿಸ್ವಾರ್ಥವಾದದ್ದು ಅನ್ನುವಂತೆ ನಮಗೆ ಕಲ್ಪನೆಗೆ ಕೊಡ್ತಾರೆ. ಜನಪ ಮೆಚ್ಚಿದರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿತ್ತಾದರಿ ಪರಿಂಟೇನ ಲೋಕದಳು ಅನವರತ ನೆನೆಬರನು ಅನಂತಾಸನವೇ ಮೊದಲಾದ ಆಲಯದೊಳಿಟ್ಟು ಅಣುಗನಂದದಲವರ ವಶನ ಆಗುವ ಮಹಾಮಹಿಮ. ಮಹಾಮಹಿಮ ಭಗವಂತ. ಅವನಿಗೇನು ಯಾವುದೂ ಭಕ್ತರಿಂದ ಪಡೆಯಬೇಕಾದದ್ದಿಲ್ಲ. ಭಕ್ತರಿಗೆ ತಾನು ಕೊಡುತ್ತಾನೆ, ವಶನಾಗಿ ಕೊಡುತ್ತಾನೆ, ಅವರ ಅಧೀನನ ಅನ್ನುವಂತೆ ಕೊಡುತ್ತಾನೆ, ಅಸ್ವತಂತ್ರನೋ ಅನ್ನುವಂತೆ ವರ್ತಿಸ್ತಾನೆ. ಏನಿವನ ಮಹಾಮಹಿಮೆ, ಏನಿವನ ಕರುಣೆ, ಏನಿವನ ಲೀಲೆ, ಹೀಗೆ ಏನು ಅಂತ ಪ್ರಶ್ನೆ ಮಾಡುವುದರ ಜೊತೆಯಲ್ಲಿ ದಾಸರು ನಮಗೆ ಕಲ್ಪನೆಗೆ ಕೊಡ್ತಾರೆ. ಅದು ಏನು ಅಂತ ಎಷ್ಟು ಹೇಳಿದರೂ ಮುಗಿಯಲಾರದ್ದು. ಅನಂತವಾದ ಲೀಲೆ, ಅನಂತವಾದ ಮಹಿಮೆ, ಅನಂತವಾದ ಕಾರುಣ್ಯ, ಅನಂತ ದಯೆ ಅವನ ದಯೆ, ನಿಸ್ವಾರ್ಥವಾದ ದಯೆ, ನಿಸ್ವಾರ್ಥವಾದ ಕರುಣೆ ಅನ್ನುವಂತೆ ಅವನ ಕರುಣೆಯನ್ನು ನಮಗೆ ಕಲ್ಪನೆಗೆ ಕೊಡ್ತಾರೆ ಈ ಪದ್ಯದಲ್ಲಿ. ಭುವನ ಪಾವನ ಚರಿತ ಪುಣ್ಯಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಲ ಶ್ಯಾಮ ನಿಸ್ಸೀಮ ಯುವತಿ ವೇಷರಿ ಹಿಂದೆ ಗೌರೀಢವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದೀ. 18ನೆಯ ಪದ್ಯ. ಈ ಪದ್ಯದ ಚಿಂತನೆಯನ್ನು ನಾಳಿನ ದಿನ ಮತ್ತೆ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು.